Hello everyone, KSET 2021 ಸೀಕ್ವೆನ್ಸ್ ಆಫ್ ರಿಯಲ್ ನಂಬರ್ಸಲ್ಲಿ 3 ಕ್ವಶನ್ಸ್ ಕೇಳಿದ್ದಾರೆ. ಫಸ್ಟ್ ಕ್ವಶನ್ ನೋಡೋಣ. ಡಿಫೈನ್ xn is equal to n by k minus greatest integer n by k where k is a positive, some positive integer. Then limit n tends to infinity, limit superior of xn ಅಂತ ಕೇಳಿದ್ದಾರೆ. ಇಲ್ಲಿ ಲಿಮಿಟ್ ಸುಪೀರಿಯರ್ ಅಂದರೆ ನಮಗೆ ಗೊತ್ತಿದೆ ಗ್ರೇಟೆಸ್ಟ್ ಲಿಮಿಟ್ ಪಾಯಿಂಟ್ ಅಂತ. ಬಟ್ ಇಲ್ಲಿ ಎನ್ ಬೈ ಕೆ ಗ್ರೇಟೆಸ್ಟ್ ಇಂಟಿಜರ್ ಆಫ್ ಎನ್ ಬೈ ಕೆ ಅಂತ ಹೇಳಿದ್ದಾರೆ. ಈ ಥರ ಅಂದರೆ ಎಕ್ಸ್ ಇಲ್ಲಿ ಜಸ್ಟ್ ಎಕ್ಸ್ ಅಂತ ಕನ್ಸಿಡರ್ ಮಾಡ್ತೀನಿ. ಗ್ರೇಟೆಸ್ಟ್ ಇಂಟಿಜರ್ ನಾಟ್ ಗ್ರೇಟರ್ ದೆನ್ ಎಕ್ಸ್ ಅಂದರೆ ನೀವು ಯಾವುದೋ ಇಲ್ಲಿ ಒಂದು ವ್ಯಾಲ್ಯೂ ತೊಗೊಳ್ಳಿ, ಇಲ್ಲಿ 1 ತೊಗೊಳ್ಳಿ ಆಯಿತಾ. ಇಫ್ ಇನ್ ಕೇಸ್ 1 ತೊಗೊಂಡ್ರೆ ನಿಮಗೆ 1 ಇರುತ್ತೆ. ಸೊ ಇನ್ ಬಿಟ್ವೀನ್ 0 to 1 ತೊಗೊಂಡ್ರೆ ನಿಮಗೆ ವಾಪಸ್ 0 ಇರುತ್ತೆ ನಿಮ್ಮದು ವ್ಯಾಲ್ಯೂ. ಇಲ್ಲಿ 1 to 2 2 ತೊಗೊಂಡ್ರೆ 2 ಇರುತ್ತೆ. ಇನ್ ಬಿಟ್ವೀನ್ 1 to 2 ಆರ್ 1 ತೊಗೊಂಡ್ರೆ ನಿಮಗೆ 1 ಬರುತ್ತೆ. ಸೊ ಗ್ರೇಟೆಸ್ಟ್ ಇಂಟೀಜರ್ ನಾಟ್ ಗ್ರೇಟರ್ ದೆನ್ ಎಕ್ಸ್. ನೀವು 2 ತೊಗೊಂಡ್ರೆ 2 ಇರುತ್ತೆ. ಇನ್ ಬಿಟ್ವೀನ್ 2 ತೊಗೊಂಡ್ರೆ ಇಟ್ ವೋಂಟ್ ಗೋ ಔಟ್ ಆಫ್ ಎಕ್ಸ್, 2 ಮೇಲೆ ಹೋಗೋದಿಲ್ಲ. ಬಿಟ್ವೀನ್ ಏನು 1 to 2 ತೊಗೊಂಡ್ರೆ 1 ಇರುತ್ತೆ. ಸೊ ದಿಸ್ ಈಸ್ ವಾಟ್ ಗ್ರೇಟೆಸ್ಟ್ ಇಂಟೀಜರ್ ನಾಟ್ ಗ್ರೇಟರ್ ದೆನ್ ಎಕ್ಸ್ ಆಯಿತಾ. ಇವಾಗ ನನಗೇನು ಕೊಟ್ಟಿದ್ದಾರೆ ಅಂದರೆ xn ಈಕ್ವಲ್ ಟು n by k ಮೈನಸ್ ಗ್ರೇಟೆಸ್ಟ್ ಇಂಟಿಜರ್ n by k ವೇರ್ k ಈಸ್ ಸಮ್ ಪಾಸಿಟಿವ್ ಇಂಟಿಜರ್ ಅಂತಾರೆ. k ಸಮ್ ಪಾಸಿಟಿವ್ ಇಂಟಿಜರ್ ಅಂದರೆ ಲೆಟ್ ಅಸ್ ಟೇಕ್ ಸಮ್ ವ್ಯಾಲ್ಯೂಸ್. ಇಂಟಿಜರ್ ಅಂತ ಹೇಳಿದಾರಲ್ವ, ಪಾಸಿಟಿವ್ ಇಂಟಿಜರ್ ಅಂತ ಹೇಳಿದ್ದಾರೆ. ಫಸ್ಟ್ ನಾನು k ಈಕ್ವಲ್ ಟು 1 ಅಂತ ತೊಗೊತೀನಿ. ಸೊ ಆಬ್ವಿಯಸ್ಲಿ n ಈಸ್ ಅ ನ್ಯಾಚುರಲ್ ನಂಬರ್, 1 to so on ತೊಗೊತೀನಿ. ಇಲ್ಲಿ n-ಗೆ 1 ಕೊಟ್ಟಾಗ ಓಕೆ, ಇಲ್ಲಿ 1 ಕೊಡಿ, 1 by 1 ಮೈನಸ್ 1 by 1 ಆಬ್ವಿಯಸ್ಲಿ 0. x2ಗೆ k 1 ಅಂತಲೇ ಇಟ್ಟಿದ್ದೀನಿ, n2 ತೊಗೊಳ್ಳಿ, k1 ಮೈನಸ್ 2 by 2 ಸೊ 0, 3 by 3 0. ಸೊ ನೀವು k1 ತೊಗೊಂಡ್ರೆ ನಿಮಗೆ 0 0 0 0 ಅಂದರೆ ನಲ್ ಸ್ಪೇಸ್ ಅಂತ ನಲ್ ಬರುತ್ತೆ. ಓಕೆ 0 ಬರುತ್ತೆ, ಕಾನ್ಸ್ಟೆಂಟ್ ಸೀಕ್ವೆನ್ಸ್ ಬರುತ್ತೆ. ಸೊ ಆಬ್ವಿಯಸ್ಲಿ ಅದು ಕನ್ವರ್ಜೆಂಟ್. ಅಲ್ಲಿ ನನ್ನ ಲಿಮಿಟ್ ಇನ್ಫೀರಿಯರು 0ನ, ಲಿಮಿಟ್ ಸುಪೀರಿಯರು 0ನ. ಇವಾಗ k ಈಕ್ವಲ್ ಟು 2 ತೊಗೊಳ್ಳಿ. xn ಈಸ್ ಈಕ್ವಲ್ ಟು n by k ಮೈನಸ್ ಗ್ರೇಟೆಸ್ಟ್ ಇಂಟಿಜರ್ n by k. n-ಗೆ 1 ಕೊಡಿ, k 2 ತೊಗೊಂಡಿದ್ದೀನಲ್ಲ, 1 by 2 ಮೈನಸ್ 1 by 2 ಇದು 1 by 2 ಮೈನಸ್ 1 by 2 ಅಂದರೆ 0.5. 0 to 1 0.5 ಬಂದಿದೆ. 0 to 1 ಏನೇ ಬಂದರೂ ಇನ್ ಬಿಟ್ವೀನ್ ನಾನು 0 ಅಂತಲೇ ತೊಗೊತೀನಿ. 1 by 2 ದಿಸ್ ಈಸ್ ಈಕ್ವಲ್ ಟು 1 by 2. ಅಗೇನ್ n-ಗೆ 2 ಕೊಡಿ, k ಆಬ್ವಿಯಸ್ಲಿ 2ನೇ ತೊಗೊಂಡಿದ್ದೀನಿ. 2 by 2 ಮೈನಸ್ 2 by 2 1 ಮೈನಸ್ 1 ಇಸ್ 0. ಓಕೆ x3 3 by 2 ಮೈನಸ್ 3 by 2 3 by 2 3 by 2 ಅಂದರೆ 1.5. ಸೊ 1.5 ಇನ್ ಬಿಟ್ವೀನ್ ಏನು 1 to 2 ಇರೋದ್ರಿಂದ ಅದು 1 ಬರುತ್ತೆ. ಓಕೆ ಬಿಕಾಸ್ ದಿಸ್ ಇಸ್ ಅ ಗ್ರೇಟೆಸ್ಟ್ ಇಂಟಿಜರ್ ರೈಟ್. 3 by 2 ಮೈನಸ್ 1 by 2. x4 ನೋಡಿ 4 by 2 ಮೈನಸ್ 4 by 2 ಅಗೇನ್ 0. x5 ನೋಡಿ 5 by 2 ಮೈನಸ್ 5 by 2 5 by 2 ಇಸ್ ನಥಿಂಗ್ ಬಟ್ 2.5. ಸೊ ಇನ್ ಬಿಟ್ವೀನ್ 2 3 ಇರೋದ್ರಿಂದ ಅದು 2 ಅಂತ ತೊಗೊತೀನಿ. 1 by 2. ಸೊ ನನಗೆ ವ್ಯಾಲ್ಯೂಸ್ ಹೆಂಗೆ ಬಂತು ಇಲ್ಲಿ ಅಂದರೆ 1 by 2 0 1 by 2 0 1 by 2 0. ಸೊ ಹಂಗೆ ಬರ್ತಾ ಹೋಗುತ್ತೆ. ಸೊ ಇಲ್ಲಿ ಲಿಮಿಟ್ ಇನ್ಫೀರಿಯರ್ ಅಂದರೆ ಲೋಯೆಸ್ಟ್ ಲಿಮಿಟ್ ಅಂದರೆ ಲೀಸ್ಟ್ ಲಿಮಿಟ್ 0, ಲಿಮಿಟ್ ಸುಪೀರಿಯರ್ 1 by 2. ಓಕೆ ಇವಾಗ k ಈಕ್ವಲ್ ಟು 3 ತೊಗೊತೀನಿ ನಾನು. k ಈಕ್ವಲ್ ಟು 3 ತೊಗೊಂಡಾಗ xn ಈಕ್ವಲ್ ಟು n by k ಮೈನಸ್ ಗ್ರೇಟೆಸ್ಟ್ ಇಂಟಿಜರ್ n by k ಇದೆ. x1 1 by 3 ಮೈನಸ್ 1 by 3 ದಿಸ್ ಇನ್ ಬಿಟ್ವೀನ್ 0 to 1 ಇರೋದ್ರಿಂದ 0. 1 by 3 2 by 3 ಮೈನಸ್ 2 by 3 ಓಕೆ 2 by 3 ಮೈನಸ್ 2 by 3 ಇದನ್ನು 0 ಆಗುತ್ತೆ. ಸೊ ಅಗೇನ್ 2 by 3. ನೆಕ್ಸ್ಟ್ 3 by 3 ಮೈನಸ್ 3 by 3 1 ಮೈನಸ್ 1 0. 4 by 3 ಮೈನಸ್ 4 by 3 4 by 3 ಇನ್ ಬಿಟ್ವೀನ್ 1 to 2 ಇರೋದ್ರಿಂದ ಇದು 1 ಬರುತ್ತೆ 1 by 3. ಸೊ ಹಾಗೆ ರಿಪೀಟ್ 1 by 3 2 by 3 0 ರಿಪೀಟ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ 1 by 3 2 by 3 0. ಸೊ ಇಲ್ಲಿ ಲೀಸ್ಟ್ ಯಾವುದಿದೆ 0, ಗ್ರೇಟೆಸ್ಟ್ ಯಾವುದು 2 by 3. ಸೊ ಲಿಮಿಟ್ ಸುಪೀರಿಯರ್ ಇಲ್ಲಿ 2 by 3 ಅಂತ ಬಂತು. ಬಟ್ ನನ್ನ ಫಸ್ಟ್ ಆಪ್ಷನ್ ನನಗೆ ಆಪ್ಷನ್ ಥ್ರೂ ಹೋಗೋಣ. ಈಗ ಆಪ್ಷನಲ್ಲಿ ಫಸ್ಟ್ ಆಪ್ಷನ್ ಏನಿದೆ 0 ಅಂತ ಇದೆ. ಸೊ ನನಗೆ ಸುಪೀರಿಯರ್ ಎಲ್ಲ k ತೊಗೊಂಡೋಗು ನನಗೆ 0 ಬರಲಿಲ್ಲ. ಸೊ ದಿಸ್ ಈಸ್ ರಾಂಗ್. ಈಗ 1 by k b ಈಸ್ 1 by k ಕೊಟ್ಟಿದ್ದಾರೆ. ಸಿ 1 ಮೈನಸ್ 1 by k ಡಿ ಮೈನಸ್ 1 by k ಅಂತ ವ್ಯಾಲ್ಯೂ ಹಾಕಿಲ್ಲಿ. ಆಪ್ಷನ್ ಎ ರಾಂಗ್. ಆಪ್ಷನ್ ಬಿ ನೋಡಿಲಿ 1 by k ಹೇಳಿಕೊಟ್ಟಾರ. ಓಕೆ 1 by k ಕೊಟ್ಟಿದ್ದಾರಲ್ವ, k ಈಕ್ವಲ್ ಟು 1
ಹಾಕಿ ಕೆ ಈಕ್ವಲ್ ಟು 1 ಹಾಕಿದಾಗ ನಿಮಗೆ 1 ಬರುತ್ತೆ. ಕೆ ಈಕ್ವಲ್ ಟು 2 ಹಾಕಿ 1/2, ಕೆ ಈಕ್ವಲ್ ಟು 3 ಆಗಿ 1/3 ಬರುತ್ತೆ. ಸೊ ನನಗೆ ಬಿ ಯಲ್ಲಿ ನಾನು ಕೆ ಈಕ್ವಲ್ ಟು 1 ಕೊಟ್ಟಿದಾಗ ನನಗೆ 0 ಬಂದಿದೆ. ಸೊ ಅಲ್ಲಿ ಕೆ ಈಕ್ವಲ್ ಟು 1 ಹಾಕಿದಾಗ 1 ಅಂತ ಹೇಳಿದರೆ ಇಲ್ಲೇ ರಾಂಗ್ ಆಗ್ಬಿಡ್ತು. ಸೊ ಈ ಆಪ್ಷನ್ನ ಇಲ್ಲೇ ಕ್ಯಾನ್ಸಲ್ ಮಾಡ್ಬೋದು. ಆಮೇಲೆ ಸಿ ಏನು ಕೇಳಿದ್ದಾರೆ, 1 - 1/k ಕೊಟ್ಟಿದ್ದಾರೆ. ಕೆ ಈಕ್ವಲ್ ಟು 1 ಹಾಕಿ 0 ಬರುತ್ತೆ. ಕೆ ಈಕ್ವಲ್ ಟು 2 ಹಾಕಿ 1 - 1/2 ಅಂದರೆ 1/2. ಕೆ ಈಕ್ವಲ್ ಟು 3 ಕೊಡಿ, ಸುಪೀರಿಯರ್ ಏನು ಬರುತ್ತೆ 2/3. ಸೊ ನಾನು ಕೆ ಈಕ್ವಲ್ ಟು 3 ಕೊಟ್ಟಾಗ ಇಲ್ಲಿಗೆ ನನಗೆಲ್ಲ ಸುಪೀರಿಯರ್ 2/3 ಅಂತ ಬಂದಿದೆ. ಸೊ ಆಪ್ಷನ್ ಸಿ ಈಸ್ ಕರೆಕ್ಟ್. ಇವಾಗ ಡಿ ನೋಡಿದರೆ -1/k, ಕೆ ಈಕ್ವಲ್ ಟು 1 ಕೊಡಿ -1, ಕೆ ಈಕ್ವಲ್ ಟು 2 ಕೊಡಿ -1/2, 3 ಕೊಡಿ -1/3. ದಿಸ್ ಇಸ್ ನಾಟ್. ನಿಮಗೆ ಲಿಮಿಟ್ ಸುಪೀರಿಯರ್ ಕೆ ಕೊಟ್ಟಾಗ ಏನು ಬಂದಿದೆ 0 ಬಂದಿದೆ. ಕೆ 2 ಕೊಟ್ಟಿದಾಗ ಬೇರೆ ಬಂದಿದೆ, 3 ಕೊಟ್ಟಿದಾಗ 2/3 ಬಂದಿದೆ. ಸೊ ಆಪ್ಷನ್ ಸಿ ಈಸ್ ಯುವರ್ ಕರೆಕ್ಟ್ ಆಪ್ಷನ್. ಥ್ಯಾಂಕ್ ಯು.